ಶಾಸಕರುಗಳಾದ ಬಿ ಸಿ ಪಾಟೀಲ್ ಸಾಹೇಬರು, ಅರುಣ್ ಕುಮಾರ್ ಪೂಜಾರ್ ಅವರು ಮತ್ತು ಶಿವರಾಜ್ ಸಜ್ಜನವರವರು ಜನರ ಜೊತೆ ಸೇರ್ಕೊಂಡ್ಬಂದು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಹಿರೇಕೆರೆ ತಾಲೂಕು ಕಡೂರು ಹಿರೇರಟ್ಟಹಳ್ಳಿ ಅನಿಸುತ್ತೆ, ತಾಲೂಕು ಕಡೂರು ಗ್ರಾಮದಲ್ಲಿ ಹಿಂದೆ ಹಕ್ಕುಪತ್ರ ಇದ್ದರು, ಪುನಃ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಇದೆ. ಮತ್ತು ಮುಖ್ಯಮಂತ್ರಿ ಕಾರ್ಯಕ್ರಮ ಆದ ನಂತರ ಶಾಸಕರು ಹೋಗಿ ಇಲ್ಲಿ ಹಕ್ಕುಪತ್ರ ಹಂಚಿರೋ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಅವ್ರೇನು ಮನವಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇನೆ ಏನಾಗಿದೆ. ಯಾಕೆ ಬಹಳಷ್ಟು ಸಂದರ್ಭದಲ್ಲಿ ನಮಗೆ ಗೊತ್ತಿರೋ ಹಾಗೆ ಹಿಂದೆ ಅನಧಿಕೃತವಾಗಿ ಕೆಲವೊಂದು ಎಂಟ್ರಿಗಳು ಆಗಿರ್ತವೆ. ಇವತ್ತು ಈ ಸ್ವತ್ತು ಅಂತ ಇರೋದರಿಂದ ನಾವು ಅಧಿಕೃತವಾಗಿ ದಾಖಲೆಗಳನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅವ್ರೇನು ಮನವಿ ಕೊಟ್ಟಿದ್ದಾರೆ ಆ ಹಿನ್ನೆಲೆ ನಾವು ಪರಿಶೀಲನೆ ಮಾಡಿ ಏನು ಕ್ರಮ ತಗೋಬೇಕು ಆ ಕ್ರಮವನ್ನು ತಗೊಳ್ತೇವೆ. ಸರ್, ಒಂದು ಗೊಂದಲ ಇರ್ತಕ್ಕಂಥದ್ದು ಈಗ ಈ ಹಕ್ಕುಪತ್ರಗಳನ್ನು ಈಗ ಶಾಸಕರು ಅಧಿಕಾರಿಗಳು ಕೊಡಬೇಕು ಅಥವಾ ಶಾಸಕರು ಕೊಡಬೇಕು ಅನ್ನೋದು ಅದು ರಾಜಕಾರಣ ಆಗ್ತಾ ಇದೆ ಅಂತ ನನಗನ್ಸ ನೀವು ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿರ್ತೀರಿ, ಶಾಸಕರು ಕರೆದಂಥ ಕಾರ್ಯಕ್ರಮಗಳಿಗೆ ಹಿಂದಿನೂ ಹೋಗಿರ್ತೀರಿ. ಸರ್ಕಾರಿ ಕಾಮಗಾರಿಗಳ ಉದ್ಘಾಟನೆ ಇರಲಿ, ಶಂಕುಸ್ಥಾಪನೆ ಇರಲಿ ಅಥವಾ ಸರ್ಕಾರಿ ಸವಲತ್ತುಗಳಿರಲಿ, ಸರ್ಕಾರದ ಪರವಾಗಿ ಸಚಿವರು ಮತ್ತು ಸ್ಥಳೀಯವಾಗಿ ಅಲ್ಲಿ ಶಾಸಕರುಗಳು ಕೊಟ್ಟಂಥ ಉದಾಹರಣೆಗಳು ಹಿಂದಿನ ಪದ್ಧತಿ ಆ ಪ್ರಕಾರ ಅವ್ರು ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. ಸರ್, ಅದು ಹಿಂಗೇರೇನು ಸಮಾವೇಶ ಆದ ನಂತರ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಕೂಡ ಸಾಕಷ್ಟು ಸರ್ಕಾರಿ ಜಾಗ ಗೋಮಾಳಗಳನ್ನು ಈಗಾಗಲೇ ಅದಕ್ಕೆ ಸಂಬಂಧಿಸಿದಂತೆ ಜನರು ಕೂಡ ಹೇಳ್ತಾ ಇದ್ದಾರೆ, ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಅಲ್ಲ, ಅದೇ ಈಗ ನಾಮಿನಲ್ ಫೀಸ್ ಇದೆ. ಸರ್ಕಾರಿ ಜಮೀನಲ್ಲಿದ್ದರೆ 1 ಗುಂಟೆಗೆ 750, 2 ಗುಂಟೆಗೆ 500, 750, 1000ವರೆಗೆ ಇದೆ. ಪ್ಲಸ್ ಸ್ಟ್ಯಾಂಪ್ ಡ್ಯೂಟಿ ಅಂತ ಒಂದು 200-300 ರೂಪಾಯಿ ಬರ್ತದೆ. ಅದು ಹೊರತುಪಡಿಸಿ ಏನಾದರೂ ಕಲೆಕ್ಟ್ ಮಾಡಿದ್ದು ಆ ಥರ ಪ್ರೂಫ್ ಇದ್ದರೆ ನಾವು ಟೇಕ್ ಆ್ಯಕ್ಷನ್. 300-400 ಅಲ್ಲ, ಅದೇ ನೋಡೋಣ. ಈಗ ಯಾರು ಹೇಳ್ತಾರೆ 50,000 ತೊಗೊಂಡ್ರೆ ಒಬ್ಬರು ಹೇಳ್ತಾರೆ, ಒಬ್ರು 3,000 ಅಂತೀರಿ, ಒಬ್ರು 3 ಲಕ್ಷ ಅಂತೀರಿ, ಇನ್ನೊಬ್ರು 50 ಕೋಟಿ ಅಂತಾರೆ. ನೋಡೋಣ, ಏನು ದಾಖಲೆ ಇರ್ತದೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ, ತೊಂದರೆ ಇಲ್ಲ. ಬಟ್ ಅಟ್ಲೀಸ್ಟ್ ಏನಾದರೂ ಕೊಟ್ಟರೆ ವಿಲ್ ಸಿ. ಅಲ್ಲ, ಕೊಡಲಿ, ಸ್ಪೆಸಿಫಿಕ್ ಕಂಪ್ಲೇಂಟ್ ಕೊಟ್ಟರೆ ವಿಲ್ ಡೂ. ಯಾರು ಕೊಟ್ಟಿದ್ದಾರೆ ಕೊಟ್ಟರೆ ಈಗೇನು ತಾವು ತುಣುಕು ಬಿಟ್ಟರೆ ಅದ್ರ ಮೇಲೆ ತಹಸೀಲ್ದಾರ್ ಇಬ್ಬರಿಗೂ ಹೇಳಿದ್ದೆ ನಾನು, ಹಾನಗಲ್ಲು ಮತ್ತು ಹಾವೇರಿಯವ್ರಿಗೆ, ನಮ್ಮ ಕಲಗೇರಿ 2 ಹಳ್ಳಿ ಹೇಳಿದ್ದೆ, ಚೆಕ್ ಮಾಡಿ ಹೇಳಿದೆ.